ರಾಕ್ಷಸನ ಕತೆ. ಫಸ್ಟ್ ಸಿನಿಮಾನೇ ಒಂದು ಚಾಲೆಂಜ್ ಆಗಿ ತಗೋತಿದ್ದೀನಿ ಅಂತ ಅನಿಸ್ಲಿಲ್ಲ. ಸೊ ಮಾಡೋದೇ ಬೆಸ್ಟ್ ಆಗಿ ಮಾಡೋಣ ಅಂತ ನೋಡಿಸ್ತೀನಿ. ಈ ಕಥೆಗಳೆಲ್ಲ ಸುಳ್ಳ, ಪುರಾಣಗಳು ಸುಳ್ಳ ಅಥವಾ ದೇವರೇ ಸುಳ್ಳ? ಧನ್ವೀರ್ ಯಾಕೆ ನಿಮ್ಮ ಇದಕ್ಕೆ ಸರ್ ಫ್ರೆಶ್ ಆಗಿ ಕಾಣಿಸ್ತಾರೆ ಪೊಲೀಸ್ಗೆ, ಆ ಬಾಡಿ, ಆ ಶೇಪು, ಹೈಟು. ಮಕ್ಕಳು ರಚ್ಚೆ ಹಿಡಿದ್ರೆ ಸೈತಾನ್ ಹೆಸರು ಹೇಳ್ತಾರೆ, ಅದೇ ಸೈತಾನ ರಚ್ಚೆ ಹಿಡಿದ್ರೆ ಈ ಅಯಗ್ರೀವನ್ ಹೆಸರು ಹೇಳ್ತಾರೆ. ನಿಮ್ಗೆ ಈಗ ಪ್ಯಾನ್ ಇಂಡಿಯಾ ಸಿನಿಮಾ ಏನಾದ್ರು ಮಾಡ್ಬೇಕು ಅನ್ನೋದಿದೆಯಾ? ಕನ್ನಡ ಕನ್ನಡ ಕನ್ನಡ. ಹಯಗ್ರೀವದ ನಿರ್ದೇಶಕರು ನನ್ನ ಜೊತೆ ಸರ್, ವೆಲ್ಕಮ್. ಥ್ಯಾಂಕ್ ಯು ಸರ್. ಹೇಗಿದ್ದೀರಾ ಸರ್? ಚೆನ್ನಾಗಿದೆ, ನೀವು ಹೇಗಿದ್ದೀರಾ? ಚೆನ್ನಾಗಿದೆ, ಥ್ಯಾಂಕ್ ಯು ಸೋ ಮಚ್. ಡೆಬ್ಯೂ ಸಿನಿಮಾ ನಿಮ್ದು. ಫಸ್ಟ್ ಸಿನಿಮಾದಲ್ಲೇ ಒಬ್ಬ ಆಕ್ಷನ್ ಆಗಿ ತೋರಿಸ್ಬೇಕು ಅಂತ ಒಂದು ಆಕ್ಷನ್ ಹೀರೋನ ಹಾಕೊಂಡಿದ್ರ. ಅದು ಸುಮ್ಮನೆ ಹಾಕೊಂಡಿಲ್ಲ, ಸಖತ್ ಕಷ್ಟ ಕೊಟ್ಬಿಟ್ಟು 6 ಪ್ಯಾಕ್ಸ್ ಎಲ್ಲ ಮಾಡ್ತಿದ್ದೀರಾ ಅವ್ರಿಗೆ ನೀವು. ಇಲ್ಲ ಸರ್, ಸಿನಿಮಾ ಕೇಳ್ತಿತ್ತು. ಸೊ ಸರ್ ಡೆಡಿಕೇಟೆಡ್ ಆಗಿದ್ರಲ್ಲ, ಮಾಡ್ತೀನಿ ಅಂತ. ನಾವು ಏನಕ್ಕೆ ಬೇಡ ಅನ್ನೋದು 6 ಪ್ಯಾಕ್ ಮಾಡೋದು ಎಷ್ಟು ಕಷ್ಟ ಅಂತ ಜಿಮ್ಗೆ ಹೋಗೋರು ಗೊತ್ತಿರುತ್ತೆ. ಆ ಡೆಡಿಕೇಶನ್ ಇದ್ದಾಗ ನಮಗೂ ಖುಷಿ ಆಗುತ್ತೆ. ಅದು ಆ ಸೀನ್ ಬರೆಯೋಕ್ಕಾಗಲಿ, ಇಂಪ್ರೂವೈಸೇಷನ್ ಮಾಡೋಕ್ಕಾಗಲಿ ಖುಷಿ ಆಗುತ್ತೆ ವರ್ಕ್ ಮಾಡೋಕ್ಕೆ. ಸೊ ಅಲ್ಲಿಗೆ 6 ಪ್ಯಾಕ್ ಮಾಡ್ಸಿದ್ರೆ. ಬಟ್ ಅವ್ರಿಗೆ ಹೆಂಗ್ ಗೊತ್ತಾ 6 ಪ್ಯಾಕ್ ನೀರು ಕುಡಿದ್ರೆ ಅಷ್ಟು ಈಸಿ, ಅವರು ಈಸಿಯಾಗಿ ಮಾಡ್ಬಿಡ್ತಾರೆ. ಅಭ್ಯಾಸ ರೂಟೀನ್ ಆಗಿತ್ತಲ್ಲ ಸರ್, ಮಾಡಿ ಮಾಡಿ. ಎಸ್ ಸರ್. ಈಗ ಹಿಂದೆ ಅವ್ರು 6 ಪ್ಯಾಕ್ ಲುಕ್ ತೋರಿಸಿದ್ರೆ ಫಸ್ಟ್ ಸಿನಿಮಾದಲ್ಲಿ ಅದು ಸ್ವಲ್ಪ ಒಂಚೂರು ಇನ್ನ ಲೀನ್ ಆಗಿದ್ದು. ಸೊ ಇವಾಗ ಒಂದು ಬಲ್ಕ್ ಆಗಿ ನಿಮ್ಗೆ 6 ಪ್ಯಾಕ್ ತೋರಿಸ್ಬೇಕು ಅಂತಂದ್ರೆ ಅದನ್ನ ಕ್ಯಾಪ್ಚರ್ ಮಾಡೋ ರೀತಿ ಇದೆಯಲ್ಲ, ಅದನ್ನ ಇನ್ನ ಸಕಲಾಗಿ ತೋರಿಸ್ಬೇಕು ಅಂತ ಇರುತ್ತೆ. ಸೊ ಅದನ್ನ ಹಿಂಗೆ ತೋರಿಸ್ಬೇಕು ಅಂತ ಏನಾದ್ರು ಫಸ್ಟ್ ಫಿಕ್ಸ್ ಆಗಿದ್ರೆ? ಅದೇ ಇವಾಗ ನಾನು ಇವ್ರು ಬಜಾರ್ ಫಿಲಮ್ ನನ್ನ ಥಿಯೇಟ್ರಲ್ಲಿ, ಭಾರತಿ ಥಿಯೇಟ್ರಲ್ಲಿ ನೋಡಿದ್ದೆ ಪಿಣ್ಣದಲ್ಲಿ. ಆ 6 ಪ್ಯಾಕ್ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ನೋಡಿದ್ರೆ ಫಸ್ಟ್ ಸಿನಿಮಾಗೆ 6 ಪ್ಯಾಕ್ ಎಲ್ಲ ಮಾಡಿ ಇಷ್ಟೊಂದು ಡೆಡಿಕೇಶನ್ ಮಾಡಿದಲ್ಲ, ನಾವು ಒಂದು ಐಡಿಯಾ ಇತ್ತು ಅಲ್ವಾ. ಅವಾಗ ನಮಗೆ ಬಲ್ಕ್ ಆಗಿದ್ರೆ ಆ ಯೂನಿಫಾರ್ಮ್ ಹಾಕ್ತಾಗೋ ಆ ಶೇಪು ಸಕ್ಕದಾಗಿ ಕಾಣುತ್ತೆ. ಸೊ ಅರ್ಜುನ್ ಮಾಸ್ಟರ್ಗೆ ಹೇಳಿದಾಗ ಈ ಥರ ನಮಗೆ ಬೇಕು, ಒಂದು ಎಲ್ಲರೂ 6 ಪ್ಯಾಕ್ ಮಾಡಿರೋ ಒಂದು ಇವ್ರ ಜೊತೆ ಹೊಡೆದಾಡಬೇಕು, ಒಂದು ಫೈಟ್ ಇರುತ್ತೆ ಅಂದಾಗ. ಸೊ ಅದನ್ನು ಕಂಪೋಸ್ ಮಾಡಿದ್ದೆ ಅರ್ಜುನ್ ಮಾಸ್ಟರು. ಆ ಟೀಸರ್ ಅಲ್ಲಿ ಒಂದು ಇದು ನೋಡಿದೆ, ಇನ್ಸ್ಪೈರ್ಡ್ ಫ್ರಮ್ ಇಂಡಿಯನ್ ಮೈಥಾಲಜಿ ಅಂತ. ಸೊ ಇವಾಗ ಕತೆಗಳು ಹೆಂಗಾಗಿದೆ ಅಂತಂದ್ರೆ, ಯಾವ್ದಾರ ಒಂದು ಕತೆ ತೋರಿಸಿದ್ರು ಜನಗಳು ಎಷ್ಟು ಫಾಸ್ಟ್ ಇದಾರೆ ಅಂದ್ರೆ, ಈ ಸೀನು ಇಲ್ಲ ಈ ಕತೆ ಇನ್ನೊಂದು ಸಿನಿಮಾದಲ್ಲಿ ಬಂದಿತ್ತಲ್ಲ ನೋಡಿದ್ವಲ್ಲ ಅನ್ನೋ ಒಂದು ಮಟ್ಟಿಗೆ ಒಂದು ಮೆಚುರಿಟಿ ಲೆವೆಲ್ ಬಂದ್ಬಿಟ್ಟಿದೆ ಆಡಿಯನ್ಸ್ಗಳಿಗೆ. ಸೊ ಇವಾಗ ಬರ್ತಾ ಇರೋದು ಒಂದು ನೇಟಿವಿಟಿ ಕತೆ ಆಗಿರ್ಬೋದು, ಇಲ್ಲ ಮೈಥಾಲಜಿ ಆಗಿರ್ಬೋದು, ಈ ರೀತಿಯ ಒಂದಷ್ಟು ತಗೋತಾ ಇದಾರೆ. ಅಂಡ್ ಆ ಒಂದು ಮೈಥಾಲಜಿಗೂ ಇವಾಗಿನ ಯಾವ ರೀತಿಯಾಗಿ ಕರೆಕ್ಟ್ ಮಾಡಕ್ ಹೊರಟಿದ್ದೀರಾ ನೀವು? ಇಲ್ಲ ಸರ್, ಅಂದರೆ ಇದು ಏನೋ ನಾವು ಇನ್ಸ್ಪೈರ್ ಅಂದರೆ ನಾನು ಮೈಥಾಲಜಿ ಅಂದರೆ ಇಂಡಿಯನ್ ಗಾಡ್ಸ್ ಬಗ್ಗೆನೇ ಇನ್ಸ್ಪೈರ್ ಆಗೋ ಕತೆ. ಸೊ ನಾವೇನೋ ಅಟೆನ್ಷನ್ ಗ್ರಾಸ್ ಮಾಡಬೇಕು ಅಥವಾ ಮೈಥಾಲಜಿ ಅಂತ ಇಟ್ಕೊಂಡ್ಬಿಟ್ರೆ ಜನ ಆ ಥರ ಇದಲ್ಲ. ಸೊ ಇನ್ಸ್ಪೈರ್ ಆಗಿರೋದೇ ಇಂಡಿಯನ್ ಮೈಥಾಲಜಿ ಬಗ್ಗೆ. ಸೊ ನಾವು ಇಂಡಿಯನ್ ಮೈಥಾಲಜಿ ಹೇಳ್ತಾ ಇದ್ದೀವಿ, ಅಂದರೆ ಪ್ರೆಸೆಂಟ್ ಏನಿದೆ, ಫ್ಯೂಚರ್ ಹೆಂಗಾಗುತ್ತೆ, ಅದೊಂದು ಪ್ರತಿಯೊಂದು ಹೇಳ್ತಾ ಇದ್ದೀವಿ. ಸೊ ಹಂಗಾಗಿ ನಾವು ಇಂಡಿಯನ್ ಮೈಥಾಲಜಿ ಇಟ್ಕೊಂಡಿದ್ವಿ. ಒಂದು ಮೈಥಾಲಜಿ ಅಂತ ಅಂದಾಗ ಸೊ ಏನಾಗೋಗುತ್ತೆ ಅಂತಂದ್ರೆ, ನಾವ್ ಎಲ್ಲೂ ಏನು ಸ್ವಲ್ಪ ಅಪಚಾರ ನಮಗೆ ಗೊತ್ತಿರಲ್ಲ, ಅದ್ ನೋಡೋದಕ್ಕೆ ಹಿಂಗ್ ಮಾಡ್ಬಿಡ್ತಾರೆ, ಅಲ್ಲೇ ಜಡ್ಜು ಇದೇನೋ ಅಪಚಾರ ಆಗೋಯ್ತು ನಮ್ಮ ದೇವರಿಗೆ, ಹಂಗೆ ಸತ್ಯ 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 ಅದಾಗೋಗುತ್ತೆ. ಅದನ್ನೆಲ್ಲ ಮೈಂಡ್ ಅಲ್ಲಿ ಇಟ್ಕೊಂಡ್ಬಿಟ್ಟು ಮಾಡೋವಂಥದ್ದು ಇರುತ್ತಲ್ಲ, ತುಂಬಾನೇ ಚಾಲೆಂಜ್ ಅದು. ಸೊ ಪ್ರತಿಯೊಂದು ಕೂಡ ನೋಟಿಸ್ ಮಾಡ್ಬೇಕಾಗತ್ತೆ. ಸೊ ಈ ತರ ಒಂದು ಕತೆ ಅಪ್ರೋಚ್ ಮಾಡಿದಾಗ ನೀವು ಫಸ್ಟ್ ಕೇಳಿದ್ದೀರಿ. ಬಟ್ ಏನು ಗೊತ್ತಾ ಸರ್, ಇಲ್ಲಿ ಇನ್ಸ್ಪೈರ್ಡ್ ಬೈ ಮೈಥಾಲಜಿ ಅಂದ್ರೆ ಕಂಪ್ಲೀಟ್ ಇನ್ ಡೆಪ್ತ್ ಕಂಪ್ಲೀಟ್ ಮೈಥಾಲಜಿಗೆ ಹೋಗಿ ಅಯಗ್ರೀವ ಅದೇನು ಅವತಾರ ಇತ್ತಲ್ಲ ಆಗಿನ ಪುರಾತನ ಕಾಲದಲ್ಲಿ, ಅದನ್ನೇ ತೋರ್ಸೋಕೆ ಹೋಗಿಲ್ಲ ಇಲ್ಲಿ. ಅದರಲ್ಲಿರೋಂಥ ಒಂದು ಅಂಶನ ಎತ್ಕೊಂಡು ಒಂದು ಎಳೆ ಆ ಕ್ಯಾರೆಕ್ಟರ್, ಅವಾಗಿನ ಅಯಗ್ರೀವ ಆ ಕ್ಯಾರೆಕ್ಟರ್ ಎತ್ಕೊಂಡು ಈಗಿನ ಪ್ರಸ್ತುತ ಕಮರ್ಷಿಯಲ್ ಸಿನಿಮಾಗಳಿಗೆ ಅದನ್ನು ಯಾವ ಥರ ಬ್ಲೆಂಡ್ ಮಾಡ್ಬೋದು. ಈಗ ಅದೇ ಹಳೆ ಪುರಾಣ ಹೇಳೋಕೋರು ಇವತ್ತು ಯಾರು ಕೇಳಲ್ಲ ಸರ್, ಈಗಿನ ಜನ್ರೇಷನ್ ಯಾರು ಕೇಳಲ್ಲ. ಸೊ ಈಗಿನ ಜನ್ರೇಷನ್ ಸಿಚುವೇಶನ್ ತಕ್ಕಂಗೆ ಆ ಕಮರ್ಷಿಯಲ್ ಎಲಿಮೆಂಟ್ ಅದು ನೀಟಾಗಿ ಬ್ಲೆಂಡ್ ಮಾಡಿ, ಸೊ ಅದಕ್ಕೆ ಆದಂಥ ಕೆಲವು ಗೊತ್ತಲ್ಲ ಯೂಶಲ್ ಆ ಥರ ಇದು ಮಾಡಿ ಆ್ಯಡ್ ಮಾಡಿ, ಆಮೇಲೆ ನಾರ್ಮಲ್ ವೇ ಆಫ್ ಇದಿಲ್ಲ, ಸ್ಟೋರಿ ಟೆಲ್ಲಿಂಗ್ ಇಲ್ಲ, ಇದು ಬೇರೆ ವೇ ಆಫ್ ಪ್ಯಾಟರ್ನ್ ಆಫ್ ಸ್ಟೋರಿ ಟೆಲ್ಲಿಂಗ್ ನರೇಷನ್ ಇದೆ. ಸೊ ಅದಕ್ಕೋಸ್ಕರ ಅಯಗ್ರೀವ ಅಂತ ಇಟ್ಟಿರೋದು. ಈಗೆಲ್ಲೋ ಟೈಟ್ಲ್ ನೀವು ಆಗಲೇ ಕೇಳಿದ್ರಿ, ಟೈಟ್ಲು ಒಂದು ಇಟ್ಟೆ ಸಿನಿಮಾ ಆಗ್ಬಿಡುತ್ತೆ ಅಂತ. ಬಟ್ ಟೈಟ್ಲು ತಕ್ಕನಂಗೆ ಕಥೆನೂ ಇದೆ. ಸೊ ಫಸ್ಟ್ ಸಿನಿಮಾನೇ ಒಂದು ಚಾಲೆಂಜ್ ಆಗಿ ತಗೋತಿದ್ದೀನಿ ಅಂತ ಅನಿಸ್ಲಿಲ್ವಾ? ಟೈಟಲ್ ವೈಸ್ ಆಗಿರ್ಬೋದು, ತಗೊಂಡೋಗೋ ರೀತಿ ಆಗಿರ್ಬೋದು. ಇಲ್ಲ ಸರ್, ಇವಾಗ ಯಾಕೆಂದರೆ ಗಟ್ಟಿತನ ಅಂದರೆ ಸ್ಟ್ರಾಂಗ್ ಕಂಟೆಂಟ್. ಯಾಕೆ ನಾವು ಡೈರೆಕ್ಟ್ ಆಗಿ ಇಂಡಸ್ಟ್ರಿಯಲ್ಲಿ ನಿಂತ್ಕೋಬೇಕು. ನಾವು ಫಸ್ಟ್ ಸಿನಿಮಾನೇ ಅಂದರೆ ಡ್ಯೂ ಆರ್ ಡೈ ಥರ ಇರುತ್ತೆ. ನಾನು ಫಸ್ಟ್ ಸಿನಿಮಾ ಒಂದು ಎಕ್ಸ್ಪೆರಿಮೆಂಟಲ್ ಮಾಡ್ಬಿಡ್ತೀನಿ, ಆಮೇಲೆ ಇನ್ನೊಂದು ಚೆನ್ನಾಗಿರೋ ಹೀರೋಗೆ ಮಾಡೋಣ ಅಂತ ಹೋದಾಗ ಅದು ಹೆಂಗೆ ವರ್ಕೌಟ್ ಆಗೋತ್ತಾಗಲ್ಲ. ಸೊ ಮಾಡೋದೇ ಬೆಸ್ಟಾಗಿ ಮಾಡೋಣ ಅಂತ ನೋಡಿದ ಸಿನಿಮಾ. ಸೊ ಬೆಸ್ಟ್ ಪ್ರೊಡಕ್ಷನ್ ಹೌಸು, ಬೆಸ್ಟ್ ಹೀರೋ, ಬೆಸ್ಟ್ ಕಾಸ್ಟಿಂಗು ಸಿಕ್ಕಿದ ಮೇಲೆ ಅಂದರೆ ಬೆಸ್ಟ್ ಸಿನಿಮಾ ಆಗುತ್ತೆ ಅಂತ ಒಂದು ನಾನು ಬೆಸ್ಟಾಗೆ. ಧನ್ವೀರ್ ಯಾಕೆ ನಿಮ್ಮ ಇದಕ್ಕೆ? ಸರ್ ಫ್ರೆಶ್ ಆಗಿ ಕಾಣಿಸ್ತಾರೆ ಪೊಲೀಸ್ಗೆ, ಆ ಬಾಡಿ, ಆ ಶೇಪು, ಹೈಟು. ಅಂದರೆ ಪೊಲೀಸ್ ಅಂದರೆ ಹಿಂಗೆ ಇರಬೇಕು ಗುರು ಅನ್ನೋ ಆ ಫೀಲ್ ಬರುತ್ತೆ ಅವ್ರು ನೋಡ್ತಿದ್ದಂಗೆ. ಸೊ ಹಂಗಾಗಿ ಧನ್ವೀರ್ ಸರ್. ಗಡ್ಡ ಆಗಿಬಿಡ್ತಿದ್ದೀರಾ ಪೊಲೀಸ್? ಅದು ಮಫ್ತಿಲ್ ಇರ್ತಾರೆ ಸರ್. ಗಡ್ಡ ಅಂದರೆ ಪೊಲೀಸ್ ಅಂದರೆ ಎಲ್ಲ ಕ್ಲೀನ್ ಶೇವ್ ಆಗಿ ಇರಬೇಕಂತಲ್ಲ. ಮಫ್ತಿಲ್ ತುಂಬ ಜನ ಇದೆ, ನನ್ನ ಫ್ರೆಂಡ್ಸು ತುಂಬ ಜನ ಇದೆ. ಮಫ್ತಿಲೇ ಆರಾಮ ಗಡ್ಡ ಬಿಟ್ಕೊಂಡು ಆರಾಮಾಗಿ ಅವ್ರು ಪೊಲೀಸ್ ಅಂತ ಕಾಣಿಸೋದೇ ಇಲ್ಲ. ಬಟ್ ಎಲ್ಲರೂ ಹೈಯರ್ ಆಫೀಸರ್ ಮೀಟ್ ಮಾಡ್ಬೇಕಂದ್ರೆ, ಆಫೀಸ್ಗೆ ಹೋಗ್ಬೇಕಂದ್ರೆ ಅವ್ರು ಕಾಸ್ಟ್ಯೂಮ್ ಹಾಕೊಂಡು ಹೋಗ್ತಾರೆ, ಇಲ್ಲಾಂದ್ರೆ ನಾರ್ಮಲಾಗೇ ಇರ್ತಾರೆ. ಸೊ ಮಫ್ತಿಯಿಂದ ಇದಕ್ಕೆ ಬರೋಂಥ ಸಿನಿಮಾ. ಹಂಗಾಗಿ ನಮಗೇನು ಗಡ್ಡ ತೆಗಿಬೇಕಂತ ಏನು ಅನಿಸಿಲ್ಲ. ಓಕೆ. ಈಗ ಒಂದಷ್ಟು ಸಿನಿಮಾಗಳು ಆಗ್ತಾ ಇದೆ, ಒಂದಷ್ಟು ನಿರ್ದೇಶಕರೊಟ್ಟಿಗೆ ಕೆಲಸ ಮಾಡಿದ್ದೀನಿ. ಹೋಗ್ತಾ ಹೋಗ್ತಾ ಇನ್ನೂ ಸ್ವಲ್ಪ ನನಗೆ ಎಕ್ಸ್ಪೀರಿಯನ್ಸ್ಡ್ ನಿರ್ದೇಶಕರೊಟ್ಟಿಗೆ ಕೆಲಸ ಮಾಡಿದ್ರೆ ನನಗೆ ಇನ್ನೂ ತುಂಬ ಚೆನ್ನಾಗಿ ತೋರಿಸ್ಬೋದು, ನಾನು ಇನ್ನೊಂದಷ್ಟು ಕಲಿಬೋದು ಅಂತ ಏನಾದರೂ ಅನಿಸಿದ್ಯಾ ನಿಮಗೆ?
ಸರ್ ಅಲ್ಲಿ ಯಾವ ಥರ ಆಗುತ್ತೆ ಅಂದರೆ ನೀವು ಎಕ್ಸ್ಪೀರಿಯನ್ಸ್ಡು ಹೊಸಬ್ರು ಅನ್ನೋದು ಎರಡು ಕಡೆನೂ ನಾವು ಎಲ್ಲ ರೀತಿಯೂ ಕಲಿಬೋದು ಸರ್. ಈಗ ಎಕ್ಸ್ಪೀರಿಯನ್ಸ್ಡವ್ರಾದರೆ ದಿಲ್ ಸೆಟ್ ಯು ಅ ಬೌಂಡ್ರಿ, ಇದರಲ್ಲೇ ನೀನು ಆಟ ಆಡಬೇಕು, ಇದರಲ್ಲೇ ನೀನು ಮಾಡಬೇಕು, ಇಷ್ಟರಲ್ಲೇ ಇರಬೇಕು ಅಂತ. ಹೊಸತನದಲ್ಲಿ ಏನಾಗುತ್ತೆ ಅಂದರೆ ನಿಮ್ಗೆ ಇನ್ನೊಂದು ಇದರಲ್ಲಿ ಹೊಸತನದಲ್ಲಿ ನಿಮ್ಗೆ ಏನು ಬೇಕಾದ್ರೂ ಮಾಡ್ಬೋದು. ಈ ಕಡೆ ನಿಮಗೆ ಲೀನಿಯಂಟ್ ಇರುತ್ತೆ, ನಾನು ಇದು ಮಾಡ್ಬೋದಾ, ಅವ್ರಿಗದು ಓಕೆ ಸರ್ ಮಾಡಿ ಇದನ್ನು ಮಾಡ್ಬೋದು. ಸೊ ಅದು ಆ ಥರ ಕಂಬೈನ್ ಆಗಿ ಮಾಡ್ಬೋದು. ಬಟ್ ಆ ಕಡೆ ಹೆಂಗಿರುತ್ತೆ ಅಂದರೆ ದಿಲ್ ಬಿ ಅ ಬೌಂಡ್ರಿ ಸೆಟ್, ಇಷ್ಟಲ್ಲೇ ಮಾಡಬೇಕು, ನೀವು ಇಷ್ಟೇ ಆಗೋದು. ಸೊ ಎರಡರಲ್ಲಿ ಎರಡು ರೀತಿಯೂ ಕಲಿಯೋ ಥರ ಇದ್ದೇ ಇರುತ್ತೆ ಸರ್, ಅದನ್ನೇನು ತಪ್ಪು ಇದಿಲ್ಲ. ಒಬ್ಬರಿಂದ ಬರೋ ಎಕ್ಸ್ಪೀರಿಯನ್ಸ್ ಅವ್ರ ಹತ್ರನೇ ಕಲಿತೀವಿ ಅಂತ. ಈಗ ಹೊಸಬ್ರುಗಳು ಬರ್ತಾರಲ್ಲ, ಅವ್ರು ಹೊಸ್ತನದಲ್ಲೇ ಏನೋ ತೋರಿಸ್ತಾ ಇರ್ತಾರೆ, ಇವ್ರದ್ದೇ ಆಗಿರ್ಬೋದು, ವೇ ಆಫ್ ಸ್ಟೋರಿ ಟೆಲ್ಲಿಂಗೇ ಬೇರೆ ಪ್ಯಾಟ್ರನ್ನು. ಸೊ ಆ ಥರದಕ್ಕೆಲ್ಲ ಒಬ್ಬೊಬ್ರದ್ದು ಒಂದೊಂದು ಥರ ಇರುತ್ತಲ್ಲ, ಒಬ್ಬೊಬ್ಬರೇ ಒಂಥರ ಕಲಿತು ಪ್ರತಿಯೊಂದು ಸಿನಿಮಾಗೂ ಆರ್ಟಿಸ್ಟ್ ಅವ್ರನ್ನ ಪ್ರತಿಯೊಂದು ಸಿನಿಮಾಗೂ ಒಂದು ಕಲಿತಾನೆ ಇರ್ತೀವಿ ಸರ್. ಈಗ ಕೆಲವೊಂದು ಟೈಟಲ್ ಹೆಂಗಾಗುತ್ತೆ ಅಂತ ಅಂದ್ರೆ ಒಂಥರ ಯೂನಿವರ್ಸಲ್ ಇದ್ದಂಗೆ. ಈಗ ಹಯಗ್ರೀವ ಅಂದ್ರೆ ನಿಮ್ ದೇಶದ ಎಲ್ಲರಿಗೂ ಗೊತ್ತು, ಯಾವ ದೇವರು ಅನ್ನೋದು ಪ್ರತಿಯೊಂದು ಗೊತ್ತು. ಆ ಟೈಟಲ್ ಇಟ್ಕೊಂಡಾಗ ಹೆಂಗಾಗುತ್ತೆ, ಇನ್ನೊಂದು ಸ್ವಲ್ಪ ಸಿನಿಮಾ ಸಖತ್ತಾಗಿ ಮಾಡ್ಬಿಟ್ಟು ಪ್ಯಾನ್ ಇಂಡಿಯಾ ಅಂತ ಇಲ್ಲ ಬೇರೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ರಿಲೀಸ್ ಮಾಡೋಣ ಅಂತ ಒಂದಷ್ಟೆಲ್ಲ ಪ್ಲಾನ್ ಮಾಡ್ಕೊಳ್ತಾ ಇರ್ತಾರೆ ನಿರ್ದೇಶಕರು. ನಿಮ್ಗೇನಾದ್ರು ಆ ಪ್ಲಾನ್ ಬಂದಿದೆಯಾ? ಅಲ್ಲ, ಪ್ರೊಡಕ್ಷನ್ ಹೌಸಿಂದ ಅಪ್ರೋಚ್ ಇತ್ತು ಸರ್ ಪ್ಯಾನ್ ಇಂಡಿಯಾ ಮಾಡೋಣ ಅಂತ. ಬಟ್ ನಾವು ಕನ್ನಡಕ್ಕೆ ಸಿನಿಮಾ ಮಾಡ್ತಿರೋದ್ರಿಂದ ಸೊ ಫಸ್ಟ್ ಕನ್ನಡದಲ್ಲಿ ರಿಲೀಸ್ ಮಾಡೋಣ ಥಿಯೇಟ್ರಿಕಲ್, ಅದಾದಮೇಲೆ ನೋಡೋಣ. OTT ಎಲ್ಲ ಆಲ್ಮೋಸ್ಟ್ ಎಲ್ಲ ಲ್ಯಾಂಗ್ವೇಜ್ ರಿಲೀಸ್ ಆಗುತ್ತೆ, ಬಟ್ ಥಿಯೇಟ್ರಿಕಲ್ ಕನ್ನಡ ಮಾಡ್ತಾ ಇದ್ದೀವಿ. ನಿಮ್ಗೆ ಈಗ ಪ್ಯಾನ್ ಇಂಡಿಯಾ ಸಿನಿಮಾ ಏನಾದ್ರು ಮಾಡ್ಬೇಕು ಅನ್ನೋದಿದೆಯಾ? ಕನ್ನಡ ಕನ್ನಡ ಕನ್ನಡ. ಯಾಕೆಂದ್ರೆ ಈ ತರ ಒಂದು ಪ್ರಶ್ನೆಗಳು ದರ್ಶನ್ ಸರಿಗೆ ಜಾಸ್ತಿ ಕೇಳ್ತಾರೆ. ಸರ್ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಲ್ವಾ, ಎಲ್ಲ ಬೇರೆ ಲ್ಯಾಂಗ್ವೇಜ್ ಕರೆದಾಗ್ಲೂ ಯಾಕೆ ಹೋಗಲ್ಲ ನೀವು, ಆಫರ್ಗಳನ್ನ ರಿಜೆಕ್ಟ್ ಮಾಡ್ತೀರಾ ಅಂತ ಅಂದಾಗ ನಾವು ಕನ್ನಡ ಅಂತಾನೆ ಹೇಳೋದು. ಸೊ ಇವಾಗ್ಲೂ ಸಿನಿಮಾಗಳ ಆಯ್ಕೆಗಳಲ್ಲೂ ಸಿನಿಮಾ ಮಾಡಿದಾಗ್ಲೂ ಅವ್ರನ್ನೇ ಫಾಲೋ ಮಾಡ್ತೀರಾ ನೀವು? ಹಂಗಲ್ಲ ಸರ್, ಅದೌದು ದರ್ಶನ ಅವ್ರ ಅವಧಿನ ಕನ್ನಡ ಅಂತ ಫಸ್ಟ್ ಹೆಸರು ಬಂದರೆ ಫಸ್ಟ್ ನಿಂತ್ಕೊಳ್ಳೋ ನಾವು ನೋಡೋ ಮಟ್ಟಿಗೆ ಏಕೈಕ ನಟ ಅವರೊಬ್ಬರೇ ಇದುವರೆಗೂ. ಕನ್ನಡ ಅಂತ ಯಾವುದೇ ವಿಚಾರವನ್ನು ನಿಂತ್ಕೊಳ್ಳೋದು ಏಕೈಕ ನಟ. ನಮ್ದು ಹೆಂಗೆ ನಮ್ಮ ಮೈಂಡ್ ಇದು ಸರ್, ಲೈಕ್ ನಮ್ಮನ್ನು ಬೆಳೆಸ್ತಾ ಇರೋದು ಇಲ್ಲಿ, ನಮಗೆ ಪ್ರೀತಿ ಕೊಡ್ತಾರೆ, ನಮ್ಮನ್ನು ಗುರುತಿಸ್ತಾರೆ, ನಾವು ಗುರುತಿಸ್ಕೊಂಡಿರೋದು ಇಲ್ಲಿಂದ. ಸೊ ಇಲ್ಲಿಂದ ಗುರುತಿಸ್ಕೊಂಡ್ಮೇಲೆ ಲೈಕ್ ಅದು ಒಬ್ಬೊಬ್ರದ್ದು ಒಂದೊಂದು ಥರ ಮೈಂಡ್ ಸೆಟ್ ಸರ್. ಈಗ ಹೆಂಗೆ ಗೊತ್ತಾ, ನಾವು ಇಲ್ಲಿಂದ ಗುರುತಿಸ್ಕೊಂಡ್ಮೇಲೆ ಅಲ್ಲಿ ಹೋಗ್ತೀವಿ, ಅಲ್ಲಿ ಹೋದ್ಮೇಲೆ ನಮ್ಮ ಕನ್ನಡನ ಎತ್ತಿಡಿತೀವಿ ನಾವು. ಸೊ ನಾವಿಲ್ಲಿ ನಮ್ಮನ್ನ ಪ್ರೆಸೆಂಟ್ ಮಾಡ್ತೀವಿ, ನಮ್ಮ ಕನ್ನಡ ನಮ್ಮ ಇದರಿಂದ ಅಂತಾರೆ. ಬಟ್ ಕೆಲವ್ರದ್ದು ಆ ಮೈಂಡ್ ಸೆಟ್ ಇರ್ಬೋದು, ನಮ್ಗೆ ಗೊತ್ತಿಲ್ಲ. ಬಟ್ ನಮ್ದು ಹೆಂಗಂದ್ರೆ ಇಲ್ಲಿ ಕೊಡ್ತಾರೆ, ಇಲ್ಲಿ ಪ್ರೀತಿ, ಇಲ್ಲಿ ಬೆಳೆಸಿ, ಇಲ್ಲಿ ಗುರುತಿಸ್ತಾರೆ, ಇಲ್ಲಿಗೆ ಅರ್ಪಣೆ ಆಗಿಡ ನಾವು ಇಲ್ಲಿಗೆ ಸಂಪೂರ್ಣವಾಗಿ ಇಲ್ಲೇ ಅರ್ಪಣೆ, ಇಲ್ಲಿಂದ ಬೇರೆ ಏನು ಅವಶ್ಯಕತೆ ಇಲ್ವಾ. ಸೊ ಇಲ್ಲಿಗೆ ನನ್ನ ಮೈಂಡ್ ಸೆಟ್ ಅದು. ಇಲ್ಲ ಫ್ಯೂಚರ್ ಡೇಸ್ ಅಲ್ಲಿ ಯಾವ್ದಾರ ಈಗ ಬೇರೆ ಕಡೆಯಿಂದ ಒಂದಷ್ಟು ನಿರ್ದೇಶಕರು ಬೇರೆ ಭಾಗದಿಂದ ಬಂದು ಈ ತರ ಒಂದಿದೆ ಯೂನಿವರ್ಸಲ್ ಸಬ್ಜೆಕ್ಟ್ ಎಲ್ಲ ಲ್ಯಾಂಗ್ವೇಜ್ ಅಲ್ಲೂ ಮಾಡೋಣ ಅಂತ ಅಂದ್ರೆ ಅದು ನೋಡುವ ಸರ್ ಮುಂದಕ್ಕೆ. ಬಟ್ ನಾನು ಇವಾಗ ಯಾವುದೇ ಕಾರಣಕ್ಕೂ ಅಲ್ಲ ಆ ತರ ಆಫರ್ ಬಂತು ಅಂದ್ರೆ ಮುಂದಿನ ದಿನಗಳಲ್ಲಿ ನೋಡ್ಬೋದು. ಬಟ್ ಫ್ರಮ್ ಇಯರ್ ಇಲ್ಲಿಂದನೇ ಹೋಗೋದು, ಕನ್ನಡ ಮಾಡಿದ್ರೆ ಆಮೇಲೆ ಹೋಗೋದು. ಸೊ ಇಲ್ಲಿಂದ ಫಸ್ಟ್ ಪ್ರಿಫರೆನ್ಸ್ ಕನ್ನಡ, ಸೊ ಅದಾದ್ಮೇಲೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಮಾಡೋಣ. ಡಬ್ಬಿಂಗು ಮಾಡ್ಬೋದಾ ಬೇರೆ ಲ್ಯಾಂಗ್ವೇಜ್ ಗಳಲ್ಲಿ ಮುಂದಿನ ದಿನಗಳಲ್ಲಿ ಆ ತರ ಆಪರ್ಚುನಿಟಿ ಇದ್ರೆ? ನೋಡುವ ಸರ್, ಅವೆಲ್ಲ ಗೊತ್ತಿಲ್ಲ ಇನ್ನ ಸದ್ಯಕ್ಕೆ ಇಲ್ಲಿ ಮಾಡೋಣ ಸರ್. ಅಗ್ರೀವ್ ಮಾಡೋಣ. ಓಕೆ, ಇದ್ರಲ್ಲೊಂದು ನಮಗೆ ಆಕ್ಷನ್ ಆ ಟೀಸರ್ ಬಿಟ್ಟಾಗ ಒಂದು ಸರ್ ಇದ್ದೇ ಇರ್ತಾರೆ, ಒಂದು ಸರ್ಪ್ರೈಸ್ ಎಲಿಮೆಂಟ್ ಅನ್ಸಿದ್ದು ಗಿಲ್ಲಿ ಅವರು ಬಂದಿದ್ದು, ಅವ್ರು ಹೇಳುವಂತ ರೀತಿ. ಸೊ ಅವ್ರು ಹೆಂಗಿತ್ತು ಸೆಟ್ ಅಲ್ಲಿ, ಬಿಗ್ ಬಾಸ್ ಅಲ್ಲಿ ನೋಡೋದು ಅದೇ ಗಿಲ್ಲಿನ? ಹಂಗೆ ಇದ್ರು ಸರ್, ಆರಾಮಾಗಿದ್ರು. ಏನೋ ಇವಾಗ ಗೊತ್ತಿಲ್ಲಲ್ಲ ಸರ್ ಹೆಂಗಾಗತ್ತೆ ನಮ್ಗೆ. ಆರಾಮಾಗಿ ಮಾತಾಡ್ಕೊಂಡಿದ್ರು ಪಾಪ, ಜೊತೆಲೇ ಆರಾಮಾಗಿ. ಸಿನಿಮಾ ಪೂರ್ತಿ ನಿಮ್ಮ ಫ್ರೆಂಡ್ ರೋಲ್ ಏನವರು? ನನ್ನ ಫ್ರೆಂಡ್ ರೋಲ್ ನಿಮ್ಗೆ ಯಾರು ಹೇಳಿದ್ ನನ್ನ ಫ್ರೆಂಡ್ ರೋಲ್ ಅಂತ ಹೇಳ್ತಾರೆ? ಇದಕ್ಕೂ ತಲೆ ಹೋಗೋ ನೀವು ಅವ್ರು ನೀಟ ಬಾಯ್ ಬಿಡಿಸ್ತಾರೆ. ಇನ್ನೊಂದಿದೆ ಒಟ್ನಲ್ಲಿ ಒಂದ್ ಕಡೆ ಆಕ್ಷನ್ ಸರ್, ಇನ್ನೊಂದ್ ಕಡೆ ಕಾಮಿಡಿ ಫನ್, ಒಂದಷ್ಟು ಒಂದು ಒಳ್ಳೆ ಟ್ರ್ಯಾಕ್ ಅಲ್ಲಿ ಹೋಗುತ್ತೆ. ಸೊ ಮಧ್ಯದಲ್ಲಿ ಒಂದಷ್ಟು ಲವ್ ಸ್ಟೋರಿ, ರೊಮ್ಯಾನ್ಸ್ ಮಾಡ್ಬೇಕಾದ್ರೆ ಓಡೋಗಿದ್ರಂತಲ್ಲ ಯಾಕೆ 1 ಕಿಲೋಮೀಟರ್ ಓಡೋದೆ ನಾನು ಅಂತ ಅವ್ರು ಹೇಳಿದ್ರು. ಅಂದ್ರೆ ಅಂದ್ರೆ ಭೂಷಣ್ ಮಾಸ್ಟರ್ ತುಂಬಾ ರೊಮ್ಯಾನ್ಸ್ಟಿಕ್ ಆಗಿ ಶೂಟ್ ಮಾಡಿದ್ರು. ನಮ್ಮ ಹೀರೋ ಅಷ್ಟೆಲ್ಲ ಮಾಡಪ್ಪ, ನಂಗೆ ಲಿಮಿಟ್ ಆಗಿ ಮಾಡಿಸಿ ರೊಮ್ಯಾನ್ಸ್ ಅಂತ ಹೇಳಿದಂತ. ನನಗೆ ಹಂಗೆ ಅಷ್ಟೊಂದೆಲ್ಲ ಹೇಳಿಲ್ಲ. ಯಾವ್ದಾರ ಒಂದು ಏನಾದ್ರು ಒಳ್ಳೆ ಮೂಮೆಂಟ್ ಇತ್ತ ಸರ್ ಅಂದ್ರೆ ಇತ್ತು, ಒಂದು ರೊಮ್ಯಾಂಟಿಕ್ ಸೀನ್ ಅಂತ ಇತ್ತು, ನಾವು ಅವ್ರಿಗೆ ಹೇಳಿದ್ವಿ ಇಲ್ಲ ಅಂದ್ರೆ 1 ಕಿಲೋಮೀಟರ್ ಓಡೋಗ್ಬೋದು. ಇಲ್ಲ ಸರ್, ಇಲ್ಲ ರೊಮ್ಯಾಂಟಿಕ್ ಮಾಡಲ್ಲ ಅಂತ ಸರ್ ಅವತ್ತೇ ಹೇಳಿದ್ರು. ರೊಮ್ಯಾನ್ಸ್ ಎಲ್ಲ ಇಲ್ಲ, ಕತೆ ಹೇಳ್ದಾಗ ಬೇರೆ ಏನೇನೋ ಇತ್ತು, ಕಟ್ ಅಷ್ಟೇ. ನಾವು ಭೂಷಣ್ ಮಾಸ್ಟರ್ ಹಂಗೂ ಫೋರ್ಸ್ ಮಾಡಿ ಇಷ್ಟು ತೆಗ್ಸಿದ್ದಾರೆ ಸರ್ ಹತ್ರ. ಅವ್ರು ರೊಮ್ಯಾನ್ಸ್ ಎಲ್ಲ ಮಾಡಲ್ಲ ಅಂತ ಫಸ್ಟ್ ಮಾಸ್ಟರ್ಗೆ ಗೊತ್ತಾಗ್ಬಿಟ್ಟಿದಂತೆ, ಭೂಷಣ್ ಅವ್ರ ಕೈಲಿ ಮಾಡ್ಸಲ್ಲ, ನೀವು ಯಾವುದೇ ಕಾರಣಕ್ಕೂ ಮಾಡಲ್ಲ, ಅವರು ಬಿಟ್ಬಿಟ್ಟಿದ್ರು. ಭೂಷಣ್ ಮಾಸ್ಟರ್ ಅವ್ರ ಕೊರಿಯೋಗ್ರಾಫರ್ ಹತ್ರ ಏನ್ ಮೂವ್ಮೆಂಟ್ ಮಾಡಿ ತೋರಿಸ್ತಿದಂಗೆ, ಮಾಸ್ಟರ್ ಬೇಡ ಇದು ಇನ್ನೂ ಸಿಂಪಲ್ ಆಗಿ ಮಾಡಿ ಅಂತಲೇ ಹೇಳೋರು. ಇಷ್ಟೆಲ್ಲ ಬೇಡ ಮಾಸ್ಟರ್, ಇಷ್ಟೆಲ್ಲ ಬೇಡ. ಅದು ಆಕ್ಷನ್ ಅಂತಂದ್ರೆ ಯಾವ್ದು ಏನಾರು ರೆಡಿ ಸರ್. ಆಕ್ಷನ್ ಅಂದ್ರೆ ಸಿದ್ಧ, ರೊಮ್ಯಾನ್ಸ್ ಅಂದ್ರೆ ಬೇಡ. ಚಚ್ಚತರ ಆಕ್ಷನ್, ಅದು ರೊಮ್ಯಾನ್ಸ್ ಅಂದ್ರೆ ಸ್ವಲ್ಪ. ಎಸ್ ಸರ್, ಫೆಬ್ರವರಿ 27 ಸಿನಿಮಾ ರಿಲೀಸ್ ಆಗ್ತಾ ಇದೆ. ನಿಮ್ಮ ಫಸ್ಟ್ ಸಿನಿಮಾ, ಜನಗಳಿಗೆ ಏನು ಇನ್ವಿಟೇಷನ್ ಕೊಡ್ತೀರಾ? ಹೊಸ ತನದಿಂದ ಒಂದು ಹೊಸ ಕತೆ ತೊಗೊಂಡು ಬರ್ತಾ ಇದ್ದೀವಿ ನಿಮ್ಮ ಮುಂದೆ. ಸೊ ನೀವು ಹೊಸ ತನನ ಸಪೋರ್ಟ್ ಮಾಡಿ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿದ್ರೆ ನಾವು ಹೊಸ ಐಡಿಯಾಸ್, ಹೊಸ ಸಿನಿಮಾ ಮಾಡೋಕ್ಕೆ ಆಗುತ್ತೆ. ಸೊ ಎಲ್ಲರೂ ಥಿಯೇಟ್ರಿಗೆ ಬಂದು ಇದೇ 27ನೇ ತಾರೀಕು ಈ ಸಿನಿಮಾ ನೋಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀವಿ. ಅರ್ಜುನ್ ಹಯಗ್ರೀವ ಫೆಬ್ರವರಿ 27ನೇ ತಾರೀಕು ರಾಜ್ಯಾದ್ಯಂತ ಎಲ್ಲ ಚಿತ್ರಮಂದಿರಗಳಲ್ಲೂ ಹಯಗ್ರೀವ ಚಿತ್ರ ರಿಲೀಸ್ ಆಗ್ತಿದೆ. ಸೊ ದಯಮಾಡಿ ನಿಮ್ಮ ಹತ್ತಿರ ಚಿತ್ರಮಂದಿರಗಳಲ್ಲಿ ಹೋಗಿ ನಮ್ಮ ಹಯಗ್ರೀವ ಚಿತ್ರನ ಹರಿಸಿ ಹಾರೈಸಿ ಅಂತ ಕೇಳ್ಕೊತೀನಿ. ಮೊದಲೇ ಚಿತ್ರದಿಂದ ಇಲ್ಲಿ ಚಿತ್ರವರೆಗೂ
ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ತೋರಿಸ್ತಾ ಬಂದಿದ್ದೀರಾ. ಹಯಗ್ರೀವ ನನ್ನ 5ನೇ ಸಿನಿಮಾ. ಅದೇ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸದಾ ನಮ್ಮ ಮೇಲೆ, ನಮ್ಮ ಚಿತ್ರತಂಡದ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ದಯಮಾಡಿ ಕನ್ನಡ ಚಿತ್ರಗಳನ್ನು ಚಿತ್ರಮಂದಿರಕ್ಕೆ ಹೋಗಿ ನೋಡಿ, ಪೈರಸಿಯನ್ನು ಬೆಂಬಲಿಸಬೇಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ಫಿಲ್ಮಿಗೆ ಟೈಮ್ ಕೊಟ್ಟು ಮಾತಾಡಿದ್ರೆ ಥ್ಯಾಂಕ್ ಯು. ಮತ್ತೆ ಸಿಗೋಣ ಫಸ್ಟ್ ಡೇ ಫಸ್ಟ್ ಶೋ ಥಿಯೇಟರ್. ಥ್ಯಾಂಕ್ ಯು. ನೋಡೋದಲ್ಲ, ಫೆಬ್ರವರಿ 27ಕ್ಕೆ ಹಯಗ್ರೀವ ಸಿನಿಮಾ ನಿಮ್ಮ ನಿಯರೆಸ್ಟ್ ಥಿಯೇಟರ್ಗೆ ಬರ್ತದೆ. ಪ್ರತಿಯೊಬ್ಬರು ಕೂಡ ಹೋಗಿ ಥಿಯೇಟರ್ ಅಲ್ಲಿ ಸಿನಿಮಾ ನೋಡಿ ಅಂತ ಹೇಳ್ತಾ ಈ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಮತ್ತೆ ಸಿಗ್ತೀನಿ. ನೋಡ್ತಾ ಇರಿ ಫಿಲ್ಮ್ ಬೀಟ್ ಕನ್ನಡ.